ಸರ್, ಆಹಾರದಲ್ಲಿ ನೀವು ಮೊದಲೇ ತಿಳಿಸಿರೋ ಹಾಗೆ ಕುದುರೆ ಮೆಂತೆ, ಬೇಲಿ ಮೆಂತೆ, ಅಜೋಲಾ, ಹೈಡ್ರೋಫೋನಿಕ್ಸ್ ಇದ್ರ ಬಗ್ಗೆ ತಾವು ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ಬೋದಾ ಸರ್? ಸರ್, ಕೋಳಿ ಯಾವುದೇ ಆಹಾರ ಆದರೂ ತಿಂತೈತಿ ರೀ. ಇದು ನಾವು ಸಾಕಿರುವಂಥ ಕೋಳಿ ಬೇಕಾದ ಆಹಾರ ಆದರೂ ತಿಂತೈತಿ. ನಾವು ಈಗ ಹೊರಗಡೆ ಬಿಡಬೇಕು, ಕಂಪಲ್ಸರಿ ನಾವು ಹೊರಗಡೆ ಬಿಟ್ಟು ಮೇಯಿಸೋದ್ರಿಂದ ಎಲ್ಲ ರೀತಿಯ ಸಮಗ್ರವಾಗಿ ಆಹಾರ ಸಿಗ್ತೈತಿ. ಹೊರಗಡೆ ಸಾಕಷ್ಟು ಜೀವರಾಶಿಗಳಿರ್ತಾವೆ, ಜೀವಾಣುಗಳಿರ್ತಾವೆ, ಅವನ್ನೆಲ್ಲ ತೊಗೊಂಡು ತಿಂದು ಆಹಾರವನ್ನು ಪಡ್ಕೊತೈತಿ. ಇನ್ನು ನಾನು ನಿಮಗೆ ಕುದುರೆ ಮೆಂತೆ, ಬೇಲಿ ಮೆಂತೆ, ಆಮೇಲೆ ಹೈಡ್ರೋಪೋನಿಕ್ಸ್ ಬಗ್ಗೆ, ಅಜೋಲಾ ಬಗ್ಗೆ ಹೇಳೋದಾದರೆ, ನಿಮ್ಮಲ್ಲಿ ICER ಅಂತೇಳಿ ಒಂದು ಕರ್ನಾಟಕ ವಿಜ್ಞಾನ ಕೇಂದ್ರದೊಳಗೆ ಬರ್ತೈತೆ ಇರೋದು ಮೇವಿನ ಬಗ್ಗೆ ಮಾಹಿತಿ ಇರೋದು. ಈ ಕುದುರೆ ಮೆಂತೆ, ಬೇಲಿ ಮೆಂತೆ ಅನ್ನೋದು ಮೇವಿನ ಬೀಜಗಳಲ್ಲಿ ಸಿಗ್ತಾವೆ. ನಾವು ಅದನ್ನು ಸಾಮಾನ್ಯವಾಗಿ ಈಗ ಹೊಲದಾಗ ಹೇಗೆ ಬಿತ್ತನೆ ಮಾಡ್ತೀವಲ್ಲ ಆ ರೀತಿ ಬಿತ್ತನೆ ಮಾಡಿ ಅದು 3 ತಿಂಗಳಿಗೆ ಕಟಾವಿಗೆ ಬರ್ತೈತೆ ರೀ. ಅದನ್ನು ನೀವು ಕಟ್ ಮಾಡ್ಕೊತ ಹೋದಂಗೆ ಹೊಳ್ಳಿ ವಾಪಸ್ ಸಿಕ್ಕೊಂತ ಬರ್ತೈತಿ. ನೀವು ಆ ಬೀಜ ತೊಗೊಂಬಂದು ಬೆಳೆದು ಅವಕ್ಕೆ ಹಾಕ್ಬೋದು. ಅದ್ರ ಜೊತೆ ಅಜೋಲಾ ಅಂತಂದರೆ ಇದು ಕರ್ನಾಟಕ ವಿಜ್ಞಾನ ಕೇಂದ್ರದೊಳಗೆ ಇದ್ರ ಬಗ್ಗೆ ಸಮಗ್ರವಾದ ಮಾಹಿತಿ ಕೊಡ್ತಾರೆ. ಅಜೋಲಾ ಕಿಟ್ ಅಂತ ಸಿಗ್ತೈತಿ, ಅಲ್ಲೇ ನಿಮಗೆ ಅದನ್ನು ಬೀಜಾನು ಕೊಡ್ತಾರೆ. ಅದನ್ನು ತೊಗೊಂಬಂದು ಅದನ್ನು ನೀವು ರೆಡಿ ಮಾಡ್ಕೊಂಡು, ಕಿಟ್ ರೆಡಿ ಮಾಡಿಕೊಂಡು ಅದನ್ನು ನೀವು ಬೆಳ್ಕೊಂಡು ಅಜೋಲಾನು ಕೊಡ್ಬೋದು. ಅದರೊಳಗೆ ಸಾಕಷ್ಟು ಪ್ರೋಟೀನ್ಗಳಿರ್ತಾವೆ. ಅದ್ರ ಜೊತೆ ಹೈಡ್ರೋಫೋನಿಕ್ಸ್ ಅಂತಂದ್ರೆ ನಾವೇನು ಗೊಂಜಾಳ ಅಂತೀವಿ, ಮೆಕ್ಕೆಜೋಳ ಅಂತೀವಲ್ಲ ರೀ, ಇದೊಂದು ಟ್ರೇ ಸಿಸ್ಟಮ್ ಬರ್ತೈತಿ. ಇದ್ರೊಳಗೆ ನೀವು ಫಸ್ಟ್ ಡೇ ಒಂದು ಟ್ರೇ ಒಳಗೆ ಅದನ್ನು ಕಾಳು ಹಾಕಿದ್ರಿ ಅಂದ್ರೆ ಅದು ಕಂಪಲ್ಸರಿ ಯಾವ ಟೈಮಿಂಗ್ ಬೇಕೋ ಆ ಟೈಮಿಂಗಿಗೆ ನೀರು ಸ್ಪ್ರೇ ಮಾಡ್ತೈತಿ. ಅದೊಂದು ಸರ್ಕ್ಯುಲರ್ ಇರ್ತೈತಿ, ಕರೆಂಟ್ ಮೇಲೆ ನಡೆಯುವಂಥದ್ದು. ಅದು ಫಸ್ಟ್ ಡೇ, ಸೆಕೆಂಡ್ ಡೇ ಹಿಂಗೆ ಹೋಗ್ತಾ 8 ಡೇ ಅಂದರೆ 8ನೇ ದಿವಸಕ್ಕೆ ಅದು ನಟಿ ಅನ್ನೋದು ಬರ್ತೈತಿ. ಉದಾಹರಣೆಗೆ ಹೇಳ್ಬೇಕಂದ್ರೆ ಹಳ್ಳಿ ಒಳಗೆ ಈ ಮಹಾನವಮಿ ಒಳಗೆ ದೀಪ ಹಾಕ್ತಾರೆ. ದೀಪದ ಮುಂದೆ ಸಸಿ ಅಂತೇಳಿ ಗೊಂಜಾಳನ್ನು ಮಾಡ್ತಾರೆ. ಅದು 8-9ನೇ ದಿವಸಕ್ಕೆ ಅದನ್ನ ದೀಪ ತೆಗಿಬೇಕಾದ್ರೆ ಒಂದು ಗೇನು ಹಿಂಗದು ಆಗಿರ್ತೈತೆ. ಅದು ಮೊಳಕೆ ಹೊಡೆದು ಸಸಿ ಆಗಿರ್ತೈತಿ. ಅದನ್ನು ಹೈಡ್ರೋಪೋನಿಕ್ಸ್ ಒಂದು ಸಿಸ್ಟಮ್ ಮಾಡ್ಯಾರು. ಅದ್ರ ಹಿಂದಿಂದ ಟ್ರೇ ಒಳಗೆ ಹಾಕ್ಕೊಂತ ಹೋಗ್ತಾರೆ. ಒಂದು ದಿನ ಒಂದು ಟ್ರೇ ತೆಗೆದ್ರೆ ನೆಕ್ಸ್ಟ್ ಡೇ ಅದರಿಂದ ಇನ್ನೊಂದು ಟ್ರೇ ರೆಡಿ ಆಗಿರ್ತೈತಿ. ಇದು ಹೈಡ್ರೋಪೋನಿಕ್ಸ್ ಅಂದ್ರೆ. ಇದರೊಳಗೆ ಹೆಚ್ಚಿನ ಕ್ಯಾಲ್ಸಿಯಂ, ವಿಟಮಿನ್ಸ್ ಇರ್ತೈತಿ. ಈಗ ಆಹಾರದೊಳಗೆ ನಾವು ಮತ್ತು ಇನ್ನೂ ಹೆಚ್ಚಿನ ಪ್ರಮಾಣದೊಳಗೆ ನೀವು ದೊಡ್ಡ ಪ್ರಮಾಣದೊಳಗೆ ಕೋಳಿ ಸಾಕಾಣಿಕೆ ಮಾಡಿದಿರಿ ಅಂತಂದ್ರೆ ಹೇಳ್ಬೇಕಂತಂದ್ರೆ ನಿಮ್ದೊಂದು ಏನು ನಿರ್ದಿಷ್ಟವಾದ ಪ್ಲೇಸ್ ಇರ್ತೈತಲ್ಲ ಅದ್ರೊಳಗೆ ನೀವು ಅವನ್ನ ಪ್ಲಾಟ್ ಸಿಸ್ಟಮ್ ಮಾಡ್ಕೋಬೇಕು. ಅಂದ್ರೆ ಒಂದರದಾಗ ಇವತ್ತು ಟೊಮೆಟೊ ಕೂಡ ಇವತ್ತು ಹಚ್ಕೊಂಡಿರಿ ಅಂತಂದ್ರೆ ಅದನ್ನು ಬಿಟ್ಟು ಮತ್ತೊಂದು 20 ದಿನ ಬಿಟ್ಟು ಮತ್ತೊಂದು ಪ್ಲಾಟ್ ಒಳಗೆ ಮತ್ತೆ ಹಚ್ಕೋಬೇಕು. ಅಂದ್ರೆ ಇದನ್ನ ಒಂದೊಂದು ಪ್ಲಾಟನ್ನು ನೀವು ಸಪ್ರೇಟ್ ಮಾಡಿದ್ರಿ ಅಂತಂದ್ರೆ ಒಂದು ಪ್ಲಾಟ್ನಾಗ ನುಗ್ಗಿ ಗಿಡ, ಒಂದು ಪ್ಲಾಟ್ನಾಗ ಟೊಮೆಟೊ ಗಿಡ, ಒಂದು ಪ್ಲಾಟ್ ಒಳಗೆ ಪಪ್ಪಾಳಿ ಗಿಡ, ಅಂದ್ರೆ ಈ ತರ ಪ್ಲಾಟ್ ಸಿಸ್ಟಮ್ ಒಳಗೆ ಒಂದು ಪ್ಲಾಟ್ ಒಳಗೆ ಫ್ಲವರು, ಒಂದು ಪ್ಲಾಟ್ ಒಳಗೆ ಕ್ಯಾಬೇಜು, ಇವನ್ನೇನು ಜಾಸ್ತಿ ಪ್ರಮಾಣದೊಳಗೆ ಏನು ಮಾಡ್ಬೇಕಂತಲ್ಲ, ಬರೀ ಒಂದು 5-5 ಗುಂಟೆ ಮಾಡಿದ್ರೆ ಸಾಕು. ಆದ್ರೆ ನೀವು ಒಂದು ಪ್ಲಾಟ್ ಒಳಗೆ ಕೋಳಿ ಮೇಯ್ಸಕ್ ಬಿಡಬೇಕಂದ್ರೆ ಒಂದು ಪ್ಲಾಟಿಂದ ಒಂದು ಪ್ಲಾಟಿಗೆ ಬಿಡ್ಬೇಕಂದ್ರೆ ಒಂದು 8ರಿಂದ 10 ದಿನ ಡಿಫ್ರೆಂಟ್ ಇರ್ಬೇಕು. ಅಂದ್ರೆ ಅದು ನೀವು ಒಂದು ಪ್ಲಾಟ್ ಒಳಗೆ ಅದು 8ರಿಂದ 10 ದಿನ ಆ ಕೋಳಿ ಅಲ್ಲಿ ಆಹಾರವನ್ನು ತಗೊಂಡು ಮೇಯಕತ್ತಿತ್ತು ಅಂತಂದ್ರೆ 8ರಿಂದ 10 ದಿವಸ ಬಿಟ್ಟು ಅದು ಇನ್ನೊಂದು ಫ್ಲಾಟಿಗೆ ಹೋತಂತಂದ್ರೆ ಅಲ್ಲಿರ್ತಕ್ಕಂಥದ್ದು ಮೇಯ್ತಿರ್ತೈತೆ. ಅದ್ರೊಳಗೆ ನೀವು ಈ ಹಿಂದಿಂದ ಮೇಯ್ದಿರ್ತೈತಲ್ಲ ಅದಕ್ಕೆ ನೀವು ನೀರು ಬಿಟ್ರಿ ಅಂತಂದ್ರೆ ಇದು ಆಟೋಮೆಟಿಕ್ ಆಗಿ ಮತ್ತೆ ಸಿಗ್ತಿರ್ತೈತಿ. ನೀವು ಇಷ್ಟು ಪ್ಲಾಟ್ ಮುಗಿಸೋದ್ರೊಳಗೆ ಹೊಳ್ಳಿ ವಾಪಸ್ ಬಂದು ಈ 1ನೇ ಫ್ಲಾಟಿಗೆ ಬರ್ಬೇಕಂತಂದ್ರೆ ಇದು ಮತ್ತೆ ಆಲ್ರೆಡಿ ತಿನ್ನಾಕ ರೆಡಿ ಆಗಿರ್ತೈತಿ. ಇದರಿಂದ ನಿಮ್ದು ಫೀಡ್ ಕಾಸ್ಟ್ ಕಡಿಮೆ ಆಗ್ತೈತಿ. ಆಹಾರದೊಳಗೆ ನಮಗೀಗ ಫೀಡ್ ಕಾಸ್ಟ್ ಕಡಿಮೆ ಆಗ್ಬೇಕಂತಂದ್ರೆ ಈ ಥರ ನಾವು ಗಿಡಗಳು ಹಚ್ಕೊಂಡೇನಲ್ಲ, ನುಗ್ಗಿ ಗಿಡ, ಆಮೇಲೆ ಪಪ್ಪಾಳಿ ಹಣ್ಣಿನ ಗಿಡ, ಈ ಥರ ಹಣ್ಣಿನ ಗಿಡಗಳು, ಆಮೇಲೆ ತಪ್ಪಲು ಬರುವಂಥ ಗಿಡಗಳನ್ನ ಹಚ್ಚಿ ನಾವು ಬೆಳೆಸಿದೀವಿ ಅಂತಂದ್ರೆ ಅವಕ್ಕೆ ರೋಗ ಮೇಯ್ಸಾಕ್ ಬಿಟ್ಟಿದ್ವಿ ಅಂದ್ರೆ ಇದರಿಂದ ಉದಿರ್ತಕ್ಕಂಥ ತಪ್ಪಲುಗಳಾತು, ಹೂಗಳಾತು, ಇವು ಒಂಥರ ಆಹಾರನೇ ಅವಕ್ಕೆ. ಆಮೇಲೆ ಇವಕ್ಕೊಳಗೆ ಕ್ಯಾಲ್ಸಿಯಂ, ವಿಟಮಿನ್ ಜಾಸ್ತಿ ಇರ್ತೈತಿ. ನೀವು ಅಡಿಷನಲ್ ಯಾವುದೇ ರೀತಿ ಫೀಡ್ ಕೊಡ್ಬೇಕಂತ ಏನಿರೋದಿಲ್ಲ. ಇದನ್ನು ಮಾಡೋದ್ರಿಂದ ನಿಮ್ಗೆ ಇದು ಸಿಂಗಲ್ ಇನ್ವೆಸ್ಟ್ಮೆಂಟ್. ಒಂದೇ ಸತಿ ನೀವು ಏನು ಇನ್ವೆಸ್ಟ್ಮೆಂಟ್ ಮಾಡಿರ್ತಿಲ್ಲ ಅದಷ್ಟೇ ಕರೆ. ಇದ್ರೊಳಗೆ ಬೆಳೆದಿರ್ತಕ್ಕಂಥ ಹುಲ್ಲು, ಕಸ ಕಡ್ಡಿ ಇಂಥ ತಿನ್ಕೊಂಡು ಅವು ಜೀವನ ಮಾಡ್ತಾವೆ. ಹಿಂಗಾಗಿ ಇಂಥದ್ರೆಲ್ಲ ಮಾಡೋದ್ರಿಂದ ನಿಮಗೆ ಆಹಾರದ ಖರ್ಚು ಕಡಿಮೆ ಬರ್ತೈತಿ. ಈ ಥರ ಗಿಡಗಳನ್ನ ಹಚ್ಕೊಂಡು ಮೇಂಟೆನ್ಸ್ ಮಾಡ್ಬೇಕು. ಸರ್, ಕೋಳಿಗಳಿಗೆ ಯಾವ್ದಾವ್ದು ರೋಗಗಳು ಬರ್ತಾವೆ ಮತ್ತು ಆ ರೋಗಗಳು ಮತ್ತೆ ಯಾಕೆ ಬರ್ತಾವೆ? ಸರ್, ಕೋಳಿ ಒಳಗೆ ಹೆಚ್ಚಾಗಿ ಏನಾಗ್ತೈತಿ, ಆಮೇಲೆ ರಾಣಿಕೇತ್ ಅಂತೇಳಿ ಒಂದು ರೋಗ ಬರ್ತೈತಿ, ಗಂಬೋರೋ ಅಂತೇಳಿ ಒಂದು ರೋಗ ಬರ್ತೈತಿ, ಆಮೇಲೆ ಈ ಕಾಮನ್ ಆಗಿ ಡಿಸೀಸ್ ಲೂಸ್ ಮೋಷನ್ನು, ನೆಗಡಿ, ಕೆಮ್ಮು, ಈ ಥರ ಎಲ್ಲ ಇರ್ತೈತಿ. ಇವು ಯಾಕೆ ಬರ್ತಾವು ಅಂತಂತಂದ್ರೆ ಮೊದಲನೇದಾಗಿ ನಾವು ಮಾಡಿರ್ತಕ್ಕಂಥ ಅವಕ್ಕೆ ಶೆಡ್ಡ ಮಾಡಲಿ ಅಥವಾ ಇರುವಂಥ ವ್ಯವಸ್ಥೆ ಏನೇ ಇರಲಿ ಅದರ ಆಧಾರದ ಮೇಲೆ, ಅಂದ್ರೆ ಅದು ಸರಿಯಾಗಿ ಕ್ಲೀನ್ ಇರಲಿಲ್ಲ ಅಂತಂದ್ರೆ ಮೊದಲನೇದಾಗಿ ಆ ರೋಗ ಬರ್ತೈತಿ. ಆಮೇಲೆ ಅದು ನಾವು ಅದೇನು ವೇಸ್ಟ್ ಮಾಡಿರ್ತೈತಲ್ಲ ಅದನ್ನು ಜನ್ರೇಟ್ ಆಗ್ತಿರ್ಬೇಕು. ಅಂದ್ರೆ ಗೊಳಲಿ ಹಾಕಿ ಅಥವಾ ಏನೋ ಒಂದು ಹಾಕಿ ನಾವು ಅದ್ರೊಳಗೆ ಅದು ಕಂಟಿನ್ಯೂಸ್ ಆಗಿ ಇರಬಾರ್ದು. ಅದ್ರ ಜೊತೆ ಆ ರೀತಿ ಮಾಡ್ಕೊಂಡ್ರೆ ನಮಗೆ ರೋಗ ಬರೋದು ಕಡಿಮೆ ಆಗ್ತೈತಿ. ಆಮೇಲೆ ಅದಕ್ಕೆ ನಾವು ಸರಿಯಾಗಿ ನೀರು, ಅಂದ್ರೆ ಒಂದೇ ಥರ ನೀರು ಸಿಗುವಂಥದ್ದು ಮಾಡ್ಬೇಕು. ಡೈಲಿ ಕಲುಷಿತವಾದ ನೀರು ಸಿಗುವಂಥ ಮಾಡಬಾರ್ದು. ಈ ರೀತಿ ಮಾಡೋದ್ರಿಂದ ನಾವು ರೋಗಗಳನ್ನ ಬರ್ದಂಗೆ ತಡೆಗಟ್ಟಬೇಕು.
ಸರ್ ಇದುವರೆಗೆ ನಾವು ಕೋಳಿ ಸಾಕಾಣಿಕೆ ಕುರಿತು ಮಾತಾಡಿದ್ವಿ, ಕಟ್ಟಡದ ಬಗ್ಗೆನೂ ಮಾತಾಡಿದ್ವಿ, ತಳಿಗಳ ಆಯ್ಕೆ ಬಗ್ಗೆ ಮಾತಾಡಿದ್ವಿ, ಆಹಾರ ಮತ್ತು ನಿರ್ವಹಣೆ ಬಗ್ಗೆ ಮಾತಾಡಿದ್ವಿ. ಇನ್ನು ಮುಖ್ಯವಾಗಿ ಮಾತಾಡೋದಾದ್ರೆ ಔಷಧಿ ಮತ್ತು ಉಪಚಾರ. ಕೋಳಿಗಳಿಗೆ ಯಾವ್ಯಾವ ಔಷಧಿಯನ್ನು ಕೊಡ್ತೀರಿ ಮತ್ತು ಯಾವಾಗ ಕೊಡ್ತೀರಿ ಅನ್ನೋದನ್ನ ಸ್ವಲ್ಪ ತಿಳಿಸ್ಕೊಡ್ಬೋದು. ಸರ್ ಹೇಳ್ಬೇಕಂದ್ರೆ ನಾವು ವ್ಯಾಕ್ಸಿನ್ ಮಾಡ್ತೀವಿ. ಯಾವುದೇ ರೀತಿ ಮೆಡಿಸಿನ್ ಆಯ್ತು ಕೆಮಿಕಲ್ ಆಯ್ತು ಯಾವುದನ್ನು ಕೊಡೋದಿಲ್ಲ, ವ್ಯಾಕ್ಸಿನ್ ಮಾಡ್ತೀವಿ. ವ್ಯಾಕ್ಸಿನಿಕ್ಕೂ ಕೆಮಿಕಲ್ಗೂ ಮೆಡಿಕಲ್ಗೂ ಭಾಳ ಡಿಫ್ರೆಂಟ್ ಐತೆ ಸರ್. ವ್ಯಾಕ್ಸಿನ್ ಅಂತಂದ್ರೆ ನಾವು ಫಸ್ಟ್ 7 ಡೇಸ್ಗೆ ಒಂದು ವ್ಯಾಕ್ಸಿನ್ ಮಾಡ್ತೀವಿ, ಆಮೇಲೆ 15 ಡೇಸ್ಗೆ ಒಂದು ವ್ಯಾಕ್ಸಿನ್ ಮಾಡ್ತೀವಿ, ಆಮೇಲೆ 21 ಡೇಸ್ಗೆ ಒಂದು ವ್ಯಾಕ್ಸಿನ್ ಮಾಡ್ತೀವಿ. ಅವು ರಾಣಿಕೇತ, ಗಂಬೋರು ಅಂತೇಳಿ ಈ ಥರ ಅದಾವೆ, ಅವನ್ನ ವ್ಯಾಕ್ಸಿನ್ ಮಾತ್ರ ಮಾಡ್ತೀವಿ. ಅದಾದ ನಂತರ 2.5 ತಿಂಗಳಿಗೆ ನಾವು ಮತ್ತೆ ರಾಣಿಕೇತ ಇಂಜೆಕ್ಷನ್ ಮಾಡಿಸ್ತೀವಿ. ಅದಾದ ನಂತರ 1 ವರ್ಷಕ್ಕೆ ಕ್ಲೈಮೇಟ್ ಮೇಲೆ ಯಾವಾಗ ಡಿಫ್ರೆಂಟ್ ಆಗ್ತೈತಲ್ಲ ಅವಾಗ ಲಸೋಟ ಅನ್ನುವಂಥದ್ದನ್ನ ಒಂದು ವ್ಯಾಕ್ಸಿನ್ ಕೊಟ್ಕೊಂತ ಹೋಗ್ತೀವಿ ರೀ. ಲಸೋಟ, ರಾಣಿಕೇತ ಇವ ಮೇನ್ ವ್ಯಾಕ್ಸಿನ್ ಬರ್ತಾವ್ರಿ. ಅದ್ರ ಜೊತೆಗೆ ನಾವು ನಮ್ಮಲ್ಲೇ ಸಿಗ್ತಿರ್ತಕ್ಕಂಥ ಉಳ್ಳಾಗಡ್ಡಿ, ಶುಂಠಿ, ಕರಿಮೆಣಸು, ಆಮೇಲೆ ಜೀರಿಗೆ, ತುಳಸಿ ಇವನ್ನೆಲ್ಲ ಮಿಕ್ಸ್ ಮಾಡಿ 1 ತಿಂಗಳಿಗೆ ಒಂದ್ಸತಿ ಯಾವುದೇ ರೀತಿ ನೆಗಡಿ ಕೆಮ್ಮು ಬರಬಾರ್ದು ಅನ್ನೋದಕ್ಕೆ 1 ತಿಂಗಳಿಗೆ 3 ದಿನ ಕಂಟಿನ್ಯೂಸ್ ಆಗಿ ಕೊಡ್ತೀವಿ. ಅದ್ರ ಜೊತೆ ಅವಾಗವಾಗ ಬೇನ್ ತಪ್ಪಲ ಒಗಿತೀವಿ ರೀ. ಅದ್ರ ಜೊತೆ ನಾವು ಉಳ್ಳಾಗಡ್ಡಿ ಕೊಡ್ತೀವಿ, ಆಮೇಲೆ ಹುಣಸಿ ಹಣ್ಣಿನ ನೀರು, ಈ ಥರ ನಾವು ಕೊಟ್ಕೊಂತ ಹೋದ್ರೆ ನಾರ್ಮಲ್ ಆಗಿ ನಮ್ಮಲ್ಲೇ ಸಿಗ್ತಕ್ಕಂಥ ಈ ರೀತಿ ಗಿಡಮೂಲಿಕೆಗಳನ್ನ ಕೊಟ್ಕೊಂತ ಹೋಗೋದ್ರಿಂದ ಎಲ್ಲ ರೀತಿಯ ರೋಗಗಳನ್ನ ಬರುವಂಥದನ್ನ ತಡೆಗಟ್ಟಬಹುದು. ಆಮೇಲೆ ನಾವು ಸರಿಯಾಗಿ ಕಂಪಲ್ಸರಿ ವ್ಯಾಕ್ಸಿನ್ ಮಾತ್ರ ಮಾಡಿಸ್ಲೇಬೇಕು. ಅದ್ರ ಜೊತೆ ನಾವು ಕಟ್ಟಿರ್ತಕ್ಕಂಥ ಶೆಡ್ ಇರ್ಬೋದು ಅಥವಾ ನಾವು ಏನವನ್ನ ಸಾಕಾಣಿಕೆ ಮಾಡುವಂಥ ಸ್ಥಳದ ಐತಲ್ಲ ಅಲ್ಲಿ ಮೊಟ್ಟ ಮೊದಲು ಸ್ಮೆಲ್ ಬರದೇ ಇರೋ ಥರ ನೋಡ್ಕೋಬೇಕು. ಅದಕ್ಕಾದಂಥ ಒಂದು ಸ್ಪ್ರೇ ಬರ್ತೈತಿ ಕೋರ್ಸೋಲಿನ್ ಅಂತೇಳಿ. ನಾವು 15 ದಿವ್ಸಕ್ಕೊಂದ್ಸತಿ 8 ದಿವ್ಸಕ್ಕೊಂದ್ಸತಿ ಬೇಡಪ್ಪ, ಒಂದು 15 ದಿವ್ಸಕ್ಕೊಂದ್ಸತಿ ನಾವು ಅದನ್ನು ಸ್ಪ್ರೇ ಮಾಡೋದ್ರಿಂದ ಹೇನುಗಳನ್ನ ಆಗುವಂಥದನ್ನು ತಡೆಗಟ್ಟಬಹುದು. ಆಮೇಲೆ ಯಾವುದೇ ರೀತಿ ವೈರಸ್ಗಳು ಅಟ್ಯಾಕ್ ಆಗದ ರೀತಿನ ತಡೆಗಟ್ತೈತಿ. ಆಮೇಲೆ ನಾವು ಕ್ಲೀನಾಗಿ ಮೇಂಟೈನ್ ಮಾಡ್ಬೇಕು. ಈಗ ಎಲ್ಲೇ ಒಂದು ಬೇರೆ ಕಡೆ ಫಾರ್ಮ್ ಒಳಗೆ ಇರ್ತಕ್ಕಂಥವ್ರು ನಮ್ಮ ಫಾರ್ಮ್ ಒಳಗೆ ಬರಾಕತ್ತಾರ ಅಂತಂದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರ್ಬೇಕು. ಯಾಕಂತಂದ್ರೆ ಅವ್ರ ಫಾರ್ಮ್ ಒಳಗೆ ಏನಾದರೂ ರೋಗಗಳಿದ್ವು ಅಂತಂದ್ರೆ ಅವ್ರ ಜೊತೆ ಬಂದು ವೈರಸ್ ನಮ್ಮ ಫಾರ್ಮ್ ಒಳಗೆ ಬರುವಂತ ಚಾನ್ಸಸ್ ಇರ್ತಾವೆ. ಸುತ್ತ ಕಡೆ ಇರ್ತಕ್ಕಂಥ ಫಾರ್ಮರ್ಸ್ಗಳ ಹತ್ರ ವಿಚಾರ ಮಾಡ್ಕೊಂತೀರಿ. ಅಂಥದ್ದೇನಾದ್ರೂ ಆ ಫಾರ್ಮ್ ಒಳಗೆ ರೋಗ ಬಂದೈತೆ ಅಂತಂದ್ರೆ ನೀವು ಮೊದಲು ಮುನ್ನೆಚ್ಚರಿಕೆಯಾಗಿ ಏನೇನು ಕ್ರಮಗಳನ್ನ ಕೈಗೊಳ್ಬೇಕಲ್ಲ ಕೈಗೊಳ್ಬೇಕು. ಆಮೇಲೆ ಯಾರೋ ಒಳಗೆ ಬರಾಕತ್ತಾರ ಅಂತಂದ್ರೆ ಅನಾವಶ್ಯಕವಾಗಿ ಯಾರನ್ನೂ ಫಾರ್ಮ್ ಒಳಗೆ ಬಿಟ್ಕೊಳಕ್ ಹೋಗ್ಬೇಡ್ರಿ. ಯಾಕಂದ್ರೆ ಅವರಿಂದ ವೈರಸ್ಗಳು ಹರಡುವಂತ ಶಕ್ತಿ ಇರ್ತಾವೆ. ಅದ್ರ ಜೊತೆ ನಾವು ಕೋಳಿಗಳಿಗೆ ಕ್ಯಾಲ್ಸಿಯಂ, ವಿಟಮಿನ್ ಸಿಗ್ಬೇಕಂತಂದ್ರೆ ಕಂಪಲ್ಸರಿ ನಾವು ದುಡ್ಡು ಕೊಟ್ಟು ಮೆಡಿಸಿನ್ ಹಾಕೋದ್ರಿಂದ ಕಾಸ್ಟ್ ಜಾಸ್ತಿ ಆಗಿರ್ತೈತಿ. ಅದಕ್ಕಾಗಿ ನಾವು ನಮ್ಮಲ್ಲೇ ಸಿಗುವಂಥದನ್ನ ಯೂಸ್ ಮಾಡಿಕೊಂಡು ಕಾಸ್ಟ್ ಕಡಿಮೆ ಆಗೋ ಥರ ಮಾಡಿಕೊಂಡು ಕ್ಯಾಲ್ಸಿಯಂ, ವಿಟಮಿನ್ ಸಿಗುವಂಗೆ ಮಾಡ್ಬೇಕಂದ್ರೆ ಏನು ಮಾಡ್ಬೋದು ಅಂತಂದ್ರೆ, ಈಗ ನಮಗೆ ಕ್ಯಾಲ್ಸಿಯಂ ಬೇಕಾಗೈತೆ ಅಂತಂದ್ರೆ ಸುಣ್ಣದ ನೀರು ಒಂದು ಅರ್ಧ ಕೆಜಿ ಸುಣ್ಣ ತೊಗೊಂಬಂದು 20 ಲೀಟರ್ ನೀರಿನಾಗ ಹಾಕ್ಬೇಕು. ಅದನ್ನು ಬೆಳಿಗ್ಗೆ ಟೈಮಿಗೆ ಅಂತಂದ್ರೆ ಅದು ಒಂದು ತಿಳ್ನೀರು ಟೈಪ್ ಬಂದಿರ್ತೈತಿ ಸುಣ್ಣ, ಅದನ್ನ ಒಂದು ಅರ್ಧ ಲೀಟರ್ನಷ್ಟು ತೊಗೊಂಡು 20 ಲೀಟರ್ ನೀರಿಗೆ ಮಿಕ್ಸ್ ಮಾಡಿ ನಾವು ಅದನ್ನ ಕೊಡೋದ್ರಿಂದ ಕೋಳಿಗಳಿಗೆ ಕ್ಯಾಲ್ಸಿಯಂ ಸಿಗ್ತೈತಿ. ಅದು ನಮಗೆ ಕಷ್ಟ ಅನ್ಸಂದ್ರೆ ಎಗ್ ರೈಸ್ ಅಂಗಡಿ ಒಳಗೆ ಅಥವಾ ಯಾವ್ದಾರ ಒಂದು ಡಾಬಾದೊಳಗೆ ಬಾಲ್ಡ್ ಎಗ್ ಅಂತ ಮಾಡ್ತಾರೆ, ಆ ತತ್ತಿ ಸಿಪ್ಪೆಯನ್ನು ತೊಗೊಂಬಂದು ಅದನ್ನ ಕ್ರಶ್ ಮಾಡಿ, ಅಂದ್ರೆ ಅದನ್ನ ಪುಡಿ ಮಾಡಿ ಅದ್ರ ಜೊತೆ ಅರಿಶಿನ ಸ್ವಲ್ಪ ಪ್ರಮಾಣ, ಗೋಧಿ ಹಿಟ್ಟು ಅಥವಾ ಜೋಳದ ಹಿಟ್ಟು ಮಿಕ್ಸ್ ಮಾಡಿ ಅದನ್ನ ಗಾಂಧಿನಿಗೆ ಸ್ವಲ್ಪ ಮಿಕ್ಸ್ ಮಾಡಿ ಕೊಡೋದ್ರಿಂದ ಕ್ಯಾಲ್ಸಿಯಂ ಸರಾಗವಾಗಿ ಎಲ್ಲಾ ಕೋಳಿಗಳಿಗೆ ಸಿಗ್ತೈತಿ. ಕ್ಯಾಲ್ಸಿಯಂ ಕರೆಕ್ಟಾಗಿ ಸಿಕ್ತಂದ್ರೆ ಅವು ಕುಂಟುವುದಿಲ್ಲ. ಅದ್ರ ಜೊತೆಯಾಗಿ ತತ್ತಿಗಳನ್ನ ಜಾಸ್ತಿ ಆಗ್ತಾವೆ. ಆಮೇಲೆ ನಾವು ನುಗ್ಗೆ ಸೊಪ್ಪು ಜಾಸ್ತಿ ಹಾಕಬೇಕು. ಅವು ನುಗ್ಗೆ ಸೊಪ್ಪು ಇಂಥ ಸೊಪ್ಪಿನ ಗಿಡಗಳನ್ನ ಹಾಕೋದ್ರಿಂದ ಕ್ಯಾಲ್ಸಿಯಂ, ವಿಟಮಿನ್ಸ್ ಸರಳವಾಗಿ ಸಿಗ್ತಾವೆ. ಅವಕ್ಕೆ ಯಾವುದೇ ರೀತಿ ನಾವು ಅಡಿಷನಲ್ ದುಡ್ಡು ಕೊಟ್ಟು ತೊಗೊಂಬಂದು ಕ್ಯಾಲ್ಸಿಯಂ, ವಿಟಮಿನ್ ಕೊಡ್ಬೇಕನ್ನುವಂಥ ಅವಶ್ಯಕತೆ ಬರೋದಿಲ್ಲ. ಸರ್ ತಾವು ಮಾರುಕಟ್ಟೆ ವ್ಯವಸ್ಥೆ ಯಾವ ಥರ ಮಾಡ್ಕೊಂಡಿದ್ದೀರಿ? ಸರ್ ಮಾರುಕಟ್ಟೆ ವ್ಯವಸ್ಥೆ ಅಂತಂದ್ರೆ ನಾನು 1 ತಿಂಗಳ ಮಟ್ಟ ವ್ಯಾಕ್ಸಿನ್ ಮಾಡಿ ಪೂರ್ತಿ 1 ತಿಂಗಳಿಗೆ ಮಾರಾಟ ಮಾಡ್ತೇನೆ. ನಾನು 35 ರೂಪಾಯಿಗೆ ಒಂದು ಕೋಳಿ ಮರಿ ತೊಗೊಂಬಂದೆ ಅಂದ್ರೆ 90 ರಿಂದ 95 ರೂಪಾಯಿಗೆ 1 ತಿಂಗಳಿಗೆ ಅಂದ್ರೆ ನಾನು ಮಾರಾಟ ಮಾಡ್ತೀನಿ. ಅದ್ರ ನಂತರ 3 ರಿಂದ 3.5 ತಿಂಗಳು ಆದ ನಂತರ ಎಗ್ ಪರ್ಪಸ್ ಅಂತೇಳಿ, ಮೀಟ್ ಪರ್ಪಸ್ ಅಂತೇಳಿ ತೊಗೊಂಡು ಹೋಗ್ತಾರೆ, ಅದನ್ನು ಮಾರಾಟ ಮಾಡ್ತೀನಿ. ಅದ್ರ ಜೊತೆ ನಮ್ಮೂರು ಆಜು ಬಾಜು ಇರ್ತಕ್ಕಂಥ ಮಾರ್ಕೆಟಿಗೆ ತೊಗೊಂಡೋಗಿ ನಮ್ಮ ಜಾಸ್ತಿ ವೇಟ್ ಬರೋಂಗೆ ಹುಂಜ ಕೋಳಿ ಚಲೋ ಆಗಿದ್ವು ಅಂದ್ರೆ ಅಲ್ಲಿ ಸಂತಿಗೆ ಹೋಗಿ ಮಾರಾಟನೂ ಮಾಡ್ಬೋದು. ಅದ್ರ ಜೊತೆ ನಮ್ಮ ಸುತ್ತಮುತ್ತ ಚಿಕನ್ ಅಂದ್ರೆ ಮೀಟ್ ಪರ್ಪಸ್ ತಿನ್ನಾಕ್ ಬೇಕಂದವರು ಬಂದು ಇಲ್ಲೇ ಬಂದು ತೊಗೊಂಡು ಹೋಗ್ತಾರೋ, ಹುಂಜಾನು ತೊಗೊಂಡು ಹೋಗ್ತಾರೋ, ಕೋಳಿನೂ ತೊಗೊಂಡು ಹೋಗ್ತಾರ್ರಿ. ಆಮೇಲೆ ಈ ದೇವ್ರಿಗೆ ಮಾಡೋದಂತೆಲ್ಲ ಮಾಡ್ತಾರೆ ನಮ್ಮ ಕಡೆ, ಕರೆಮ್ಮಗ ದೇವ್ರಿಗೆ ಅದು ಹಿಂಗೆ ದೇವ್ರಿಗೆ ಮಾಡೋದಂತಾರ. ಆ ಟೈಮ್ದೊಳಗೆ ಹುಂಜಾ ಬಂದ ತೊಗೊಂಡು ಹೋಗ್ತಾರೋ, ಅದು ಮಾರ್ಕೆಟಿಂಗ್ ಆಗ್ತೈತಿ. ಆಮೇಲೆ ಎಗ್ ಪರ್ಪಸ್ಗೆ ಸಾಕಾಣಿಕೆ ಮಾಡ್ಕೋಬೇಕಂತ ಅನ್ಕೊಂಡಿರ್ತಾರೋ, ಅದು ಒಂದು ಮಾರ್ಕೆಟಿಂಗ್ ಆಕೈತಿ. ಆಮೇಲೆ ಡೈಲಿ ನನಗೆ ಏನೇ ಇಲ್ಲ ಅಂತಂದ್ರೆ ಒಂದು 35 ರಿಂದ 40 ಎಗ್ ಬರುವಷ್ಟು ನಾನು ಕೋಳಿನ ಇಟ್ಕೊಂಡಿರ್ತೀನಿ. ಡೈಲಿ ನನಗೆ 30 ಎಗ್ ಹೋದ್ರು 300 ರಿಂದ 40 ಎಗ್ ಹೋದ್ರೆ 400 ರೂಪಾಯಿ ಉಳಿತೈತಿ, 10 ರೂಪಾಯಿ ಒಂದು ಎಗ್ ಕೊಡ್ತೀನಿ. ಈ ರೀತಿ ನನ್ನ ಮಾರ್ಕೆಟಿಂಗ್ ಇದೆ. ಸರ್ ತಾವು ಬೇರೆ ರೈತರು ಹೊಸದಾಗಿ ಕೋಳಿ ಸಾಕಾಣಿಕೆಯನ್ನು ಆರಂಭ ಮಾಡ್ಬೇಕು ಅನ್ಕೊಂಡಿರ್ತಾರ, ಅವರಿಗೆ ಮಾರ್ಕೆಟಿಂಗ್ ಬಗ್ಗೆ ಸಲಹೆ ಕೊಡೋದಾದ್ರೆ ತಾವೇನು ಕೊಡ್ತೀರಿ? ಸರ್ ಈ ಕೋಳಿ ಸಾಕಾಣಿಕೆ ಒಳಗೆ 2 ಥರದ ಐತಿ.
ಒಂದು ಎಗ್ ಪರ್ಪಸ್ ಸಾಕಾಣಿಕೆ ಮಾಡ್ಬೋದು, ಇನ್ನೊಂದು ಮೀಟ್ ಪರ್ಪಸ್ ಸಾಕಾಣಿಕೆ ಮಾಡ್ಬೋದು. ಈಗ ರೈತರು ಎಗ್ ಪರ್ಪಸ್ ಸಾಕಾಣಿಕೆ ಮಾಡಿದಾರ ಅಂತಂದ್ರೆ ಹೆಚ್ಚು ಲಾಭದಾಯಕ ಅಂತ ನನಗನ್ಸುತ್ತೆ. ಯಾಕಂತಂದ್ರೆ ಈ ಕೋಳಿ ಸಾಕಾಣಿಕೆ ಒಳಗೆ ನೀವು ಜಾಸ್ತಿ ಇನ್ವೆಸ್ಟ್ಮೆಂಟ್ ಅನ್ನೋದು ಇರೋದಿಲ್ಲ. ಕೋಳಿ ತಗೊಳಕ್ಕೆ ಏನು ಇನ್ವೆಸ್ಟ್ ಮಾಡ್ತೀರಿ ಅಷ್ಟೇ. ಯಾಕಂದ್ರೆ ನಿಮಗೆ ಫೀಡ್ ಕಾಸ್ಟ್ ಸಂಪೂರ್ಣವಾಗಿ ಕಡಿಮೆ ಹಾಕೊಂತ ಹೋಗ್ತೈತಿ. ಇದನ್ನ ಮಾಡಾಕತ್ರ ಇನ್ನೂ ಏನೋ ನಮಗೆ ಸಾಕಷ್ಟು ಐಡಿಯಾಗಳು ಬರ್ತಾವೆ. ಫೀಡ್ ಕಾಸ್ಟ್ ಕಡಿಮೆ ಆತಂತಂದ್ರೆ ನಮಗೆ ಬಂದಿದ್ದೆಲ್ಲ ಲಾಭನ ಬರ್ತೈತಿ. ನಾವು ಎಗ್ ಪರ್ಪಸ್ ಮಾಡ್ಬೇಕು. ಎಗ್ ಪರ್ಪಸ್ ಹೆಂಗ್ ಮಾಡ್ಬೇಕಂತಂದ್ರೆ ಬ್ರಾಯ್ಲರ್ ತತ್ತಿನ ತಗೊಂತಾರ್ರಿ, ಜವಾರಿ ತತ್ತಿ ಯಾರು ತಿನ್ನೋದಿಲ್ಲ ಅನ್ನುವಂಥದ್ದು ನಮ್ಮ ತಲೆ ಒಳಗೆ ಇರ್ತೈತಿ. ಹಂಗೇನಿಲ್ಲದು ಗ್ರಾಹಕರಿಗೆ ಸುಲಭವಾಗಿ ಸಿಗಾಕತ್ತಿಲ್ಲ. ಯಾವುದೋ ಇದು ಜವಾರಿ ತತ್ತಿ ಅನ್ನೋದು ಗ್ರಾಹಕರಿಗೆ ಸುಲಭವಾಗಿ ಸಿಗಾಕತ್ತಿಲ್ಲ ಅನ್ನೋ ಉದ್ದೇಶಕ್ಕಷ್ಟ ಮಾರ್ಕೆಟ್ ಆಗಕತ್ತಿಲ್ಲ. ಯಾಕಂದ್ರೆ ಅವ್ರಿಗೆ ಬೇಕಾತಂದ್ರೆ ಒಂದು ಫಾರ್ಮ್ ಹುಡುಕೊಂತ ಹೋಗ್ಬೇಕು, ಅಥವಾ ಎಲ್ಲಿ ಐತೆ ಅನ್ನೋದು ಯಾರು ಹೇಳಿರ್ತಾರಲ್ಲ ಅಲ್ಲಿ ಮಟ್ಟ ಹುಡುಕೊಂತ ಹೋಗ್ಬೇಕು. ಅದು ತೊಂದರೆ ಆಕತಿ ಅನ್ನೋ ಉದ್ದೇಶಕ್ಕೆ ಜವಾರಿ ತತ್ತಿ ಮಾರ್ಕೆಟಿಂಗ್ ಕಡಿಮೆ ಆಕತ್ತೆ ಅಂತೇಳಿ ಅನ್ಕೊಂತೀನಿ. ಅದನ್ನ ಬಿಟ್ಟರೆ ನಾವು ಅದನ್ನು ಮಾರ್ಕೆಟಿಂಗ್ ಯಾವ ರೀತಿ ಮಾಡ್ಬೇಕಂತಂದ್ರೆ, ಇವತ್ತು ಯಾವುದೋ ಒಂದು ಅಂಗನವಾಡಿ ಇರಲಿ ಅಥವಾ ಸ್ಕೂಲ್ ಇರಲಿ ಅಂಥವ್ರಿಗೆ ನಾವು ಟೀಚರ್ಸ್ಗಳಿಗೆ, ಆಮೇಲೆ ಅಂಗನವಾಡಿಗೆ ಇರ್ತಕ್ಕಂಥ ಆಶಾ ಕಾರ್ಯಕರ್ತರಿಗೆ ಭೇಟಿಯಾಗಿ ಯಾರು ಪ್ರೆಗ್ನೆಂಟ್ ಇರ್ತಾರಲ್ಲ ನಿಮ್ಮ ತತ್ತಿ ಬಗ್ಗೆ ಆಗ್ತಕ್ಕಂಥ ಲಾಭಗಳನ್ನು ಅವರಿಗೆ ವಿವರಣೆ ಕೊಡಬೇಕು, ಪ್ರೆಗ್ನೆಂಟ್ ಇದ್ದವರಿಗೆ. ಆಮೇಲೆ ಒಂದು ಊರೊಳಗೆ ಯಾರಿಗೆ ಆರಾಮ್ ಇರೋದಿಲ್ಲ ಅಥವಾ ಕೈಗೋ ಕಾಲಿಗೋ ಏನೋ ತೊಂದರೆಗಳಾಗಿರ್ತಾವೆ, ಮುರಿದಿರ್ತಾವೆ, ಅಂಥ ಟೈಮ್ ಒಳಗೆ ಏನು ಕೊಡ್ತಿರ್ತೀರಲ್ಲ ಅವನ್ನೆಲ್ಲ ಹುಡುಕೊಂಡು ವಿಚಾರ ಮಾಡಿ ಅವ್ರಿಗೆ ಹೋಗಿ ಮುಟ್ಸುವಂಥ ವ್ಯವಸ್ಥೆ ಮಾಡಬೇಕು. ಗ್ರಾಹಕರಿಗೆ ಸುಲಭವಾಗಿ ಸಿಗತೈತಿ ಅಂತಂದ್ರೆ ಯಾರಾದರೂ ತಗೋತಾರೆ. ಒಂದು ಓಣಿ ಒಳಗೆ ನಾವು ಹೋದಿವಿ, ಇವತ್ತು ಒಂದು ನೂರು ತತ್ತಿ ತೊಗೊಂಡು ಒಂದು ಓಣಿ ಒಳಗೆ ಹೋದಿವಿ ಅಂತಂದ್ರೆ ಒಂದು 8-10 ಮಂದಿ ಸಾಯಂಕಾಲ ಹೋಗಿದ್ವಿ ಅಂದ್ರೆ ಒಂದು 8-10 ಮಂದಿ ಹೆಣ್ಮಕ್ಳು ಇರ್ತಾರ ಒಂದು ಓಣ್ಯಾಗ. ಅವ್ರಿಗೆ ನಾವು ಸುಲಭವಾಗಿ ಅಲ್ಲಿ ಹೋಗಿ ಹಿಂಗಿಂಗ್ರಿ ನಮ್ಮ ಕಡೆ ಇಂಥ ತತ್ತಿ ಸಿಗ್ತಾವ ಅಂತೇಳಿ ನೀವು ಕೊಟ್ಟಿದ್ದ ಕರೆ ಆದ್ರೆ ಒಬ್ರು ತಗೊಂಡ್ರು ಅಂದ್ರೆ ಒಬ್ರು 10 ತತ್ತಿ ತಗೊಂಡಾರ ಅಂತಂದ್ರು 10 ಜನ ತಗೊಂಡ್ರೆ ಒಂದು 100 ತತ್ತಿ ಸಿಲಕ್ಕ. ನೀವು 10 ರೂಪಾಯಿಗೆ ಒಂದು ಮಾರಿರ ಅಂತಂದ್ರೆ 1,000 ರೂಪಾಯಿ ಈಸಿಯಾಗಿ ನಿಮಗೆ ಅಲ್ಲಿ ಸಿಗ್ತೈತಿ. ಆಮೇಲೆ ಎಲ್ಲಿ ಸುತ್ತು ಕಡೆ ಜಿಮ್ಸ್ ಇರ್ತಾವು, ಆಮೇಲೆ ಅಲ್ಲೆಲ್ಲ ಹೋಗಿ ಕಾಂಟ್ಯಾಕ್ಟ್ ಮಾಡಿಕೊಂಡು ನಮ್ಮ ಕಡೆ ಈ ಥರ ಸಿಗ್ತಾವು ತತ್ತಿ, ನಿಮಗೆ ನಾವು ಹೇಳಿದ್ರೆ ನಾವು ತಂದು ಕೊಡ್ತೀವಿ ಅಂತೇಳಿ ನಿಮ್ಮದು ಅದು ಜಾಸ್ತಿ ಹೋಗೋ ಬರೋ ಖರ್ಚದ ಏನೈತಲ್ಲ ಆ ಕಾಸ್ಟ್ ಹಾಕ್ಕೊಂಡು ನೀವು ಸೇರಿಸಿ ಅವ್ರಿಗೆ ಹೇಳಿದ್ರಿ ಅಂದರೆ ನೀವು ಜಿಮ್ಮಿಗೆ ಹೋಗಿನೂ ಮಾರ್ಕೆಟಿಂಗ್ ಮಾಡ್ಬೋದು. ಅದ್ರ ಜೊತೆ ಹೊಳ್ಳಿ ಹುಡುಗರು ಡೈಲಿ ಈಗ ಆರ್ಮಿ ಸೆಲೆಕ್ಷನ್ನು ಅದು ಇದು ಅಂತೇಳಿ ಡೈಲಿ ರನ್ನಿಂಗ್ ಮಾಡ್ತಿರ್ತಾರೆ. ಅಂಥವೆಲ್ಲ ಹುಡುಗರನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ಅವರಿಗೆ ಅದರ ತತ್ತಿಯಿಂದ ಆಗುವಂಥ ಉಪಯೋಗಗಳು ಮತ್ತು ಅದಕ್ಕೆ ಮನುಷ್ಯ ಎಷ್ಟು ಸದೃಢವಾಗಿರ್ತಾನೆ ಅನ್ನುವಂಥದ್ದನ್ನು ಮಾಹಿತಿ ಕೊಡಬೇಕು. ಯಾಕಂತಂದ್ರೆ ಇವಾಗಿನ ಕಾಲದೊಳಗೆ ತತ್ತಿ ನಾವು ಬ್ರಾಯ್ಲರ್ ತತ್ತಿ ಆಮೇಲೆ ಬೇರೆ ತತ್ತಿ ಬಳಸೋದ್ರಿಂದ ಹೆಣ್ಣು ಮಕ್ಕಳಿಗೆ ಗರ್ಭಪಾತಗಳಾಗತ್ತಾವು, ಆಮೇಲೆ ಋತುಮತಿಗಳು ಬೇಗ ಋತುಮತಿ ಆಗ್ತಾರು, ಆಮೇಲೆ ಭಾಳ ಹೆಣ್ಣು ಮಕ್ಕಳಿಗೆ ಭಾಳ ತೊಂದರೆಗಳಾಗತ್ತಾವ. ಆದ್ರೆ ಅದನ್ನು ಜನರಿಗೆ ತಿಳ್ಕೊಳಕ್ ತಯಾರಿಲ್ಲ. ಯಾಕಂತಂದ್ರೆ ನಾವು ಇವತ್ತು ಬಾಯ್ಲರ್ ತತ್ತಿಗೆ ಹಾಕುವಂಥ ಕೆಮಿಕಲ್ ಒಂದು ಬಾಟಲ್ ತೊಗೊಂಬಂದು ಒಂದು ಹನಿ ಕುಡಿ ಅಂತಂದ್ರೆ ಯಾರು ಕುಡಿಯಂಗಿಲ್ಲ. ಬಟ್ ಅದ್ರೊಳಗೆ ಯಾಡ್ ಆಗಿರ್ತೈತೆ ಅನ್ನುವಂಥದ್ದು ಕಲ್ಪನೆ ಬಿಟ್ಟು ಅದನ್ನ ತಿನ್ನುವಂಥ ವ್ಯವಸ್ಥೆ ಮಾಡಕತ್ತಾರೋ. ಅದರಿಂದ ಅವರಿಗೆ ತೊಂದರೆಗಳು ಜಾಸ್ತಿ ಆಗತ್ತಾವು. ಬ್ರಾಯ್ಲರ್ ಚಿಕನ್ ಆಯಿತು, ಬ್ರಾಯ್ಲರ್ ತತ್ತಿ ತಿನ್ನೋದ್ರಿಂದ ಆರೋಗ್ಯದ ಮೇಲೆ ಬಹಳ ತುಂಬಾ ಪರಿಣಾಮಗಳು ಬೀರಾಕತ್ತಾವ. ಇವನ್ನ ಜನರಿಗೆ ನೀವು ತಿಳಿಸ್ಕೊಟ್ಟು ತತ್ತಿಯನ್ನ ಮೊಟ್ಟೆನ ಈಸಿಯಾಗಿ ಮಾರ್ಕೆಟಿಂಗ್ ಮಾಡುವಂತ ಸಲಹೆಗಳಂತಂದ್ರೆ ನೀವು ಎಲ್ಲರಿಗೂ ಮೊದಲು ಅದರಿಂದ ಆಗುವಂತ ಉಪಯೋಗಗಳನ್ನ ತಿಳಿಸಿಕೊಡೋದ್ರಿಂದ ಜನರ ಮನವರಿಕೆ ಮಾಡಿಕೊಂಡು ತತ್ತಿನ ತಗೊಂತಾರೆ. ಬಟ್ ಸುಲಭವಾಗಿ ಗ್ರಾಹಕರಿಗೆ ಮುಟ್ಟಿಸುವಂತ ವ್ಯವಸ್ಥೆ ನಾವು ಮಾಡಬೇಕಾಗೈತಿ ಅಷ್ಟೇ. ಇನ್ನು ಎಗ್ ಪರ್ಪಸ್ ಬಿಟ್ಟು ನಾವು ಮೀಟ್ ಪರ್ಪಸ್ ಮಾರ್ಕೆಟಿಂಗ್ ಮಾಡ್ಬೇಕಂತಂದ್ರೆ ನಾವು ಜಾಸ್ತಿ ಕೋಳಿ ಸಾಕಾಣಿಕೆ ಒಳಗೆ ಜಾಸ್ತಿ ಏನು ಫೀಡ್ ಕಾಸ್ಟ್ ಅನ್ನೋದನ್ನ ಬಂದಿರೋದಿಲ್ಲ. ನಾವು ಸ್ವಲ್ಪ ಪ್ರಮಾಣದೊಳಗೆ ಲಾಭ ಆಕೈತೆ ಅಂತಂದ್ರು ಕೊಡುವಂಥ ವ್ಯವಸ್ಥೆ ಮಾಡ್ಕೊಂಡು ಮುಂದಿನ ದಿನಗಳಲ್ಲಿ ಮತ್ತೊಂದು ಬ್ಯಾಚ್ ಹಾಕೊಂಡು ಮತ್ತೆ ಹಿಂಗೆ ಬೆಳವಣಿಗೆ ಮಾಡ್ಕೊಂತ ಹೋಗ್ಬೇಕು. ನಾವು ಜಾಸ್ತಿ ಒಮ್ಮೆಗೆ ಹೆಚ್ಚಿನ ಪ್ರಮಾಣದೊಳಗೆ ಲಾಭ ಬೇಕಂತಂದ್ರೆ ಯಾವುದ್ರೊಳಗೂ ಸಿಗೋದಿಲ್ಲ. ಆಮೇಲೆ ಮೀಟ್ ಪರ್ಪಸ್ ಒಳಗೆ ಇಲ್ಲೇ ನಮ್ಮ ಹಂತಲ್ಲಿ ಇದ್ದವ್ರನ್ನ ಬೇಕಂದವರು ತಿನ್ನಾಕ ಫ್ರೆಂಡ್ಸ್ ಏನೋ ಪಾರ್ಟಿ ಮಾಡಲಿ ಏನೋ ಮಾಡಲಿ ಅವರು ಬಂದು ಹೋಯ್ತಾರೋ. ಆಮೇಲೆ ಯಾವ್ದಾರು ಒಂದು ಡಾಬಾ ಕಾಂಟ್ಯಾಕ್ಟ್ ಮಾಡ್ಕೊಂಡ್ರೆ ನಾವು ಅಲ್ಲಿ ಕೊಡ್ಬೋದು. ಯಾಕಂತಂದ್ರೆ ಇದು ಟೇಸ್ಟ್ ಹೆಚ್ಚಿಂದ ಬರ್ತೈತಿ. ಇದನ್ನ ಒಂದ್ಸತಿ ನೀವು ಟೇಸ್ಟ್ ಮಾಡಿ ನೋಡಿದ್ರ ಅಂತಂದ್ರೆ ಅವ್ರು ಆಟೋಮೆಟಿಕ್ ಆಗಿ ತಿನ್ನೋರು ಆಸೆ ಪಟ್ಟು ತಗೊಂಡು ಹೋಗಿ ತಿಂತಾರೋ. ಅದರದ್ದೇನು ಸಮಸ್ಯೆ ಇಲ್ಲ. ನೀವು ಮೀಟ್ ಪರ್ಪಸ್ನು ಇದನ್ನ ಮಾರ್ಕೆಟಿಂಗ್ ಮಾಡ್ಬೋದು, ಭಾಳ ಈಸಿಯಾಗಿ ಮಾಡ್ಬೋದು. ಸರ್, ತಮ್ಮಲ್ಲಿ ಕೋಳಿಗಳಿಗೆ ಮತ್ತು ಹುಂಜಗಳಿಗೆ ಏನು ಪ್ರೈಸ್ ಇದೆ ಸರ್? ಸರ್, ಕೋಳಿಗಳಿಗೆ ಹುಂಜಗಳಿಗೆ ಪ್ರೈಸ್ ಅಂತ ಡಿಫ್ರೆಂಟ್ ಇರ್ತೈತಿ. ನಾವು ರೈತರಿಗೆ ಹೇಳೋದೇನಂತಂದ್ರೆ ಪ್ರೈಸ್ ಒಳಗೆ ಬಂದ ಹುಂಜ ಮತ್ತು ಕೋಳಿಗೆ ವೇರಿಯೇಷನ್ ಇದ್ದೇ ಇರ್ತೈತ್ರಿ. ಈಗ ನಮ್ದೇನು ಪ್ರೈಸ್ಗಿಂತ ಇಂಪಾರ್ಟೆಂಟ್ ಉತ್ತಮ ಗುಣಮಟ್ಟದ ಮಾಂಸ ಸಿಗಬೇಕು, ಉತ್ತಮ ಗುಣಮಟ್ಟದ ಮರಿಗಳು ಸಿಗಬೇಕು ರೈತರಿಗೆ ಅನ್ನುವಂಥದ್ದು ನನ್ನ ಆಸೆ. ನನ್ನ ಕಡೆ ಬಂದ್ರೆ ಪ್ರೈಸ್ ಒಳಗೆ ಏನೋ ಒಂದು ಸ್ವಲ್ಪ ವೇರಿಯೇಷನ್ ಹೆಚ್ಚು ಕಡಿಮೆ ಮಾಡಿ ಕೊಡೋದಂತ ಇರ್ತೈತಿ. ಬಟ್ ತಗೊಂಡು ಹೋದವರು ರೈತರಿಗೆ ಯಾವುದೇ ರೀತಿ ಮೋಸ ಆಗಬಾರ್ದು. ಆಮೇಲೆ ನಾಳೆ ನಮಗೆ ಅದು ಲಾಭ ಆಗ್ತೈತೆ ಅನ್ನೋಕ್ಕಿಂತನೂ ನಷ್ಟ ಅಂತ ಯಾರಿಗೆ ಆಗಬಾರ್ದು ಅನ್ನುವಂಥದ್ದು ನನ್ನ ಉದ್ದೇಶ. ಬಂದ್ರಿ, ವಿಸಿಟ್ ಮಾಡಿರಿ ಫಾರ್ಮ್, ನೋಡ್ಕೊಡ್ರಿ, ಹೆಚ್ಚಿನ ಮಾಹಿತಿಯನ್ನು ನನ್ನ ಕಡೆಯಿಂದ ತಿಳ್ಕೊಡ್ರಿ.
ನಿಮಗೆ ಸರಿ ಆಗುವಂಥ ಪ್ರೈಸ್ ಒಳಗೆ ಕೊಡುವಂಥ ವ್ಯವಸ್ಥೆ ನಾನು ಮಾಡ್ತೀನಿ. ನಮಗೂ ಲಾಭ ಆಗಿರಬೇಕು, ನಿಮಗೂ ಲಾಭ ಆಗಿರಬೇಕು ಅಂತ ವ್ಯವಸ್ಥೆ ಮಾಡ್ತೀನಿ. ಉತ್ತಮ ಗುಣಮಟ್ಟದ ಮರಿಗಳು, ಉತ್ತಮ ಗುಣಮಟ್ಟದ ಮಾಂಸ, ಇದಕ್ಕೆ ತುಂಬ ಬೆಲೆ ಐತಿ. ಇದನ್ನು ಕೊಡುವಂಥ ವ್ಯವಸ್ಥೆ ನಾನು ಮಾಡ್ತೀನಿ. ಸರ್, ವೆರಿ ಇಂಪಾರ್ಟೆಂಟ್ ಕ್ವಶನ್. ನಾನು ತುಂಬ ತಿಳ್ಕೊಂಡಿರೋದು, ನಾನು ಸ್ವಲ್ಪ ಸರ್ಚ್ ಮಾಡಿರುವ ಹಾಗೆ, ನಾನು ಜನರ ಜೊತೆ ಮಾತಾಡಿದಾಗ, ತುಂಬ ರೈತರ ಜೊತೆ ನಾನು ಮಾತಾಡಿದಾಗ ಕೋಳಿ ಸಾಕಾಣಿಕೆಲ್ಲ ಲಾಸ್ ಆಯಿತು, ಆದಾಯ ಆರ್ಥಿಕವಾಗಿ ಕಡಿಮೆ ಆಗಿದೆ, ಲಾಭದ ಪ್ರಮಾಣ ಕಡಿಮೆ ಇದೆ, ನಷ್ಟ ಜಾಸ್ತಿ ಇದೆ ಅಂತ ಹೇಳಿರ್ತಾರೆ. ಬಟ್ ನಿಮ್ಮ ಪ್ರಕಾರ ಒಂದು ಉತ್ತಮ ಸಂದೇಶ ಅವ್ರಿಗೆ ಮುಟ್ಬೇಕಂತಂದರೆ ಕೋಳಿ ಸಾಕಾಣಿಕೆ ಬಗ್ಗೆ ಮುನ್ನೆಚ್ಚರಿಕೆ ಅಂತ ಏನು ಕ್ರಮ ಕೈಗೊಂಡ್ರೆ ಬೆಸ್ಟ್ ಸರ್ ನಿಮ್ಮ ಪ್ರಕಾರ? ಸರ್, ನಾನು ಹೇಳೋದು ಏನಂತಂದ್ರೆ, ಲಾಸ್ ಆಯ್ತು ಅಂತೇಳಿ ಹೇಳ್ತಾರಂತಂದ್ರೆ ಅದಕ್ಕೆ ಮುಖ್ಯವಾದ ಕಾರಣ ಅವರಿಗೆ ಅನುಭವ ಇರೋದಿಲ್ಲ. ಯಾವ ರೀತಿ ಮಾಡ್ಬೇಕಂತೇಳಿ ಅನುಭವ ಇರೋದಿಲ್ಲ. ಆಮೇಲೆ ಇನ್ನೊಬ್ಬರು ಏನು ಹೇಳಿರ್ತಾರೋ ಅದನ್ನು ತೊಗೊಂಡ್ಬಂದು ಇವ್ರು ಮಾಡಕ್ಕೆ ಹೋಗ್ತಾರೆ. ಕೋಳಿ ಸಾಕಾಣಿಕೆ ಒಳಗೆ ಲಾಸ್ ಅನ್ನೋದಿಲ್ಲ. ನಾವು ಮಾಡುವಂಥ ಶ್ರಮದೊಳಗೆ ಐತಿ. ನಾವು ಬೇಕಾದಂಗಾದ್ರೂ ನಾವು ಅದನ್ನು ಕಷ್ಟಪಟ್ಟು ಕರೆಕ್ಟಾಗಿ ನಾವು ಮಾಡೇವಿ ಅಂತಂತಂದ್ರೆ ನಾವು ಬೇಕಾದಂಗೆ ಮಾಡ್ಬೋದು. ನಾವು ಫಸ್ಟ್ ನಾನು 200 ಹಾಕಿದ್ನಿ, ಆಮೇಲೆ 500 ಹಾಕೀನಿ, ಇವಾಗ 1000, ಇವಾಗ ಮತ್ತೆ ಈಗ ಸದ್ಯ 2000 ಮರಿ ಹಾಕಿದ್ದೀನಿ. ಇದ್ರೊಳಗೆ ನಷ್ಟ ಅನ್ನುವಂಥದ್ದಿಲ್ಲ, ಲಾಭ ಐತಿ. ಮಾಡುವಂಥ ವಿಧಾನ ಗೊತ್ತಿರೋದಿಲ್ಲ, ನಮಗೆ ತಿಳುವಳಿಕೆ ಇಲ್ಲದ ಕಾರಣಕ್ಕೆ ಹಂಗಾಗ್ತೈತಿ. ಆಮೇಲೆ ರೈತರಿಗೆ ನಾನು ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಒಂದೇ ದಿವಸದ ಮರಿ ತೊಗೊಂಬಂದು ಸಾಕಾಣಿಕೆ ಮಾಡಕ್ಕೆ ಹೋಗ್ಬೇಡ್ರಿ. 3-4 ತಿಂಗಳದ ಕೋಳಿ ತೊಗೊಂಡು ಹೋಗಿ ನೀವು ಸಾಕಾಣಿಕೆ ಮಾಡಕ್ಕೆ ಹೋಗ್ಬೇಡ್ರಿ. 3-4 ತಿಂಗಳು 5 ತಿಂಗಳು ಕೋಳಿ ತೊಗೊಂಡು ಹೋಗಿರಿ ಅಂತಂದ್ರೆ ನೀವು ಎಗ್ ಪರ್ಪಸಿಗೆ ಯೂಸ್ ಮಾಡಿದ್ರೆ ಅದು ನಿಮ್ಗೆ ಲಾಭ ಆಕೈತಿ. ನೀವು 3-4 ತಿಂಗಳದ್ದು ಮರಿ ತೊಗೊಂಡು ಹೋಗಿ ನಾವು ವೇಟ್ ಗೇನ್ ಮಾಡಿ ಕೊಡ್ತೇನೆ ಅಂತಂದ್ರೆ ನಿಮ್ಗೆ ಅದರೊಳಗೆ ದುಡ್ಡು ಉಳಿದಿಲ್ಲ, ನಿಮಗೆ ಖರ್ಚು ಜಾಸ್ತಿ ಆಗಿಬಿಡ್ತೈತಿ. ಬೆಸ್ಟ್ ಸೊಲ್ಯೂಷನ್ ಅಂತಂದ್ರೆ ನೀವು 1 ತಿಂಗಳು ಆದ ನಂತರ ತೊಗೊಂಡು ಹೋಗ್ರಿ. ಯಾಕಂತಂದ್ರೆ ನಿಮ್ಗೆ ಮೇಂಟೆನೆನ್ಸ್ ಕಡಿಮೆ ಇರ್ತೈತಿ. ಆಮೇಲೆ ಅದಕ್ಕೆ ಸರಿಯಾಗಿ ವ್ಯಾಕ್ಸಿನೇಷನ್ ಆಗಿರ್ತಾವೆ. ನಿಮಗೆ ನಂಬಿಕೆ ಇರುವಂಥ ವ್ಯಕ್ತಿಗಳ ಹತ್ರ ನೀವು ಕೋಳಿನ 1 ತಿಂಗಳು ಆದ ನಂತರ ತೊಗೊಂಡೋಗಿ ಯಾವ ರೀತಿ ಹಂತವಾಗಿ ನೀವು ಅವನ್ನ ಬೆಳೆಸಬೇಕು, ಯಾವ ರೀತಿ ನೀವು ಅವಕ್ಕೆ ಫೀಡ್ ಹಾಕಬೇಕು, ಯಾವ ರೀತಿ ನೀವು ಅವನ್ನ ಮೇಂಟೈನ್ ಮಾಡಬೇಕು ಅನ್ನುವಂಥದ್ದನ್ನು ಸರಿಯಾಗಿ ತಿಳ್ಕೊಂಡ್ರೆ, ನಿಮಗೆ ಅದರ ಬಗ್ಗೆ ಸರಿಯಾಗಿ ನಾಲೆಜ್ ಪಡೆದುಕೊಂಡ್ರೆ ಹೆಚ್ಚಿನ ಲಾಭದಾಯಕ ಅನ್ನೋದು ನಿಮ್ಗೆ ಅದರೊಳಗೆ ಕಂಡು ಬರ್ತೈತಿ. ಆದರೆ ಯಾರು ಗೊತ್ತಿರ್ತಾರಲ್ಲ ಅವ್ರು ಹೇಳಿದ್ದನ್ನು ಸರಿಯಾಗಿ ನೀವು ಫಾಲೋ ಅಪ್ ಮಾಡಬೇಕು. ನೀವು ಅದನ್ನು ಸರಿಯಾಗಿ ಫಾಲೋ ಅಪ್ ಮಾಡಿದ್ರೆ ಅದ್ರ ನೀವು ಕೋಳಿ ಸಾಕಾಣಿಕೆ ಒಳಗೆ ಸಕ್ಸಸ್ ಕಾಣ್ತೀರಿ. ಇದನ್ನು ನಾನು ನಿಮ್ಗೆ ಗ್ಯಾರಂಟಿ ಕೊಡ್ತೀನಿ. ಇದನ್ನೇನು 1 ತಿಂಗಳು ನೀವು ಮರಿ ತೊಗೊಂಡು ಹೋಗಿ ಇದಕ್ಕೆ ನೀವು ಹುಲ್ಲು ತೊಗೊಂಬಂದು ಹಾಕಬೇಕು, ಅಲ್ಲಿಂದ ಇನ್ನೊಂದು ಕಡೆಯಿಂದ ಫೀಡ್ ತೊಗೊಂಬಂದು ಹಾಕಬೇಕು ಅನ್ನುವಂಥ ಟೆನ್ಷನ್ ಇರೋದಿಲ್ಲ. ಮನೆಯಲ್ಲೇ ಇರ್ತಕ್ಕಂಥ ಹೆಣ್ಮಕ್ಳಾದ್ರೂ ಇದನ್ನ ಸಾಕಾಣಿಕೆ ಮಾಡಿ ಇದ್ರೊಳಗೆ ಸಕ್ಸಸ್ ಕಾಣ್ಬೋದು. ನೀವು 1 ತಿಂಗಳು ಮರಿ ತೊಗೊಂಡೋಗಿ 4ರಿಂದ 5 ತಿಂಗಳು ಅದಕ್ಕೆ ಏನೋ ನಿಮ್ಮಲ್ಲಿ ಇರ್ತಕ್ಕಂಥ ವೇಸ್ಟು ಅಂತ ಇಂಥ ಆಹಾರವನ್ನು ಹಾಕಿ ನೀವು ಬೆಳೆಸಿದ್ದ ಕರೆ ಆದರೆ ಅದು 4-4.5 ತಿಂಗಳಿಗೆ ಅಂದ್ರೆ ಹುಂಜಗಳು ಬರ್ತಾವೆ. ನೀವು 200 ತೊಗೊಂಡು ಹೋಗಿರಿ ಅಂತಂದ್ರೆ ಅದ್ರೊಳಗೆ ನೀವು ಒಂದು 50 ಹುಂಜ ನೀವು ಸೇಲ್ ಮಾಡಿದ್ರೆ ನಿಮ್ಮ ಅಮೌಂಟ್ ಅಲ್ಲಿ ಬಂದ್ಬಿಡ್ತೈತಿ. ಅದೇ ರೀತಿ 4ರಿಂದ 5 ತಿಂಗಳಿಗೆ ಅಂತಂದ್ರೆ ಅದು ಮೊಟ್ಟೆ ಇಡಕ್ಕೆ ಸ್ಟಾರ್ಟ್ ಆಗೈತಿ. ನಿಮಗೆ ಡೈಲಿ 200 ತೊಗೊಂಡು ಹೋಗಿರಿ ಅಂತಂದ್ರೆ ಒಂದು 150 ಕೋಳಿ ಹುಂಜಗಳು ಒಂದು 150 ಅದಾವು. ನೀವು 51 ಹುಂಜ ಕೊಟ್ಟಿರಂದ್ರು ಡೈಲಿ 50ರಿಂದ 60 ನಿಮಗೆ ತಪ್ಪು ಸಿಗ್ತಾವೆ. ನಿಮಗೆ ಅಲ್ಲಿ 500-600 ರೂಪಾಯಿ ಇನ್ಕಮ್ ಬಂದ್ಬಿಡ್ತೈತಿ. ನೀವು ಅಡಿಷ್ನಲ್ ಅವನೇನು ಕರ್ಕೊಂಡೋಗಿ ಮಲಗಿಸ್ಬೇಕನ್ನಂಗಿಲ್ಲ, ಅವ್ನು ತೊಗೊಂಡೋಗಿ ಏನೋ ಒಂದು ದೊಡ್ಡ ಹಿಂಡಬೇಕನ್ನಂಗಿಲ್ಲ, ಮರಿ ತೆಗಿಸ್ಬೇಕನ್ನಂಗಿಲ್ಲ, ಏನಂಗಿಲ್ಲ. ಅದ್ರ ಪಾಡಿಗೆ ಅದು ತಿಂತೈತಿ, ಅದು ಮೊಟ್ಟೆ ಕೊಡ್ತೈತಿ. ಅಂದ್ರೆ ನಿಮಗೆ ಮೇಂಟೆನೆನ್ಸ್ ಈಜಿ. ನೀವು ಅದಕ್ಕಾಗಿ ಜಾಸ್ತಿ ಹೊತ್ತು ಟೈಮ್ ಕೊಡ್ಬೇಕನ್ನುವಂಥ ಅವಶ್ಯಕತೆ ಬರೋದಿಲ್ಲ. ಹೀಗಾಗಿ ನಿಮಗೆ ಖರ್ಚುನು ಕಡಿಮೆ ಆಗ್ತೈತಿ, ಸಮಯನೂ ಉಳಿತೈತಿ. ಆಮೇಲೆ ಅದನ್ನು ಮಾಡುವಂಥ ವಿಧಾನ ಅಷ್ಟು ಗೊತ್ತಿರಬೇಕು. ಇದನ್ನ ಒಳಗೆ ವಿಧಾನ ಅನ್ನೋದು ಗೊತ್ತಿದ್ರೆ ನಾವು ಇದ್ರೊಳಗೆ 100% ಸಕ್ಸಸ್ ಅನ್ನೋದು ಕಾಣ್ತೀವಿ.